ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಅಂದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಗೈಸ್, ವೇಟ್ ಇಸ್ ಫೈನಲಿ ಓವರ್ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತ ಒಂದು ಟೈಮ್ ಬಂದೇ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಇರುವಂತಹ ಪ್ರೋಮೋನ್ನು ಈಗ ತಾನೇ ಜಸ್ಟ್ ಕಲರ್ಸ್ ಕಾಣ ವಾಹಿನಿ ಮತ್ತೆ ಕಲರ್ಸ್ ಕಾಣ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ 7 ಗಂಟೆಗೆ ಕರೆಕ್ಟ್ ಆಗಿ ಪ್ರೋಮೋ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೋಮೋದ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳು ಕೂಡ ಇವೆ. ಅದರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಕೂಡ ಇವೆ ಅಂತಾನೆ ಹೇಳ್ಬೋದು. ಅದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ ಗೈಸ್. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು 2 ರಿಂದ 3 ದಿನದ ಹಿಂದೆ ನಾನು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ಅದು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಶುರು ಆಗ್ತದೆ ಅಂತ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಶುರು ಆಗ್ತದೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದ್ದೆವು. ಅದರ ಜೊತೆಗೆ ಇದೇ ಒಂದು ಆಗಸ್ಟ್ 15ರ ನಂತರ ಅಗ್ನಿ ಪರೀಕ್ಷೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರು ಆಗಲಿದೆ. ಅಲ್ಲಿ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡಲು ಇರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇದೆಲ್ಲದರ ಬಗ್ಗೆ ಕೂಡ ತಿಳಿಸಿದ್ದೆ. ಅದರ ಜೊತೆಗೆ ಈ ವಾರದಲ್ಲಿ ಒಂದು ಆಗಸ್ಟ್ ನ ಮೊದಲನೇ ವಾರದಲ್ಲಿ ಒಂದು ಪ್ರೋಮೋ ಕೂಡ ಬರಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ತಿಳಿಸಿದ್ದೆ. ಅದೇ ರೀತಿಯಾಗಿ ಈಗ ಆಗಸ್ಟ್ 2ನೇ ತಾರೀಕಿನಂದೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ತಂಡದವರು ಇವತ್ತು ಕರೆಕ್ಟ್ ಆಗಿ 7 ಗಂಟೆಗೆ ಒಂದು ಪ್ರೋಮೋನು ಕೂಡ ರಿಲೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲ ಒಂದು 4 ರಿಂದ 3 ಗಂಟೆ ಹೊತ್ತಿಗೆ ಇವತ್ತು ಪ್ರೋಮೋ ಬರ್ತದೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಅವರಿಗೆ ಕೊಟ್ಟಿದ್ರು. ಅದರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿರ್ಲಿಕ್ಕಿಲ್ಲ. ಈಗ 7 ಗಂಟೆಗೆ ಪ್ರೋಮೋ ಬಂದ ಮೇಲೆನೆ ಈಗ ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಇರುವಂತಹ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ಒಂದು ಸಖತ್ ಬ್ಯೂಟಿಫುಲ್ ಆಗಿ ಆ ಒಂದು ಪ್ರೋಮೋ ಬಂದಿದೆ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಒಂದು ನಾರ್ಮಲ್ ಲುಕ್ ನಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ವಿಕ್ರಾಂತ್ ರೋಣ ಫಿಲ್ಮ್ ಅನ್ನು ನೀವೆಲ್ಲರೂ ಕೂಡ ನೋಡಿ ಇರ್ತೀರ. ಆ ಒಂದು ಫಿಲ್ಮ್ ಲುಕ್ ನಲ್ಲಿ ಇರೋ ತರ ನನಗೆ ಕಾಣ್ತಾ ಇದ್ರು ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಯಾವುದೇ ರೀತಿಯಾಗಿ ಬೇರೆ ಲುಕ್ ಇಲ್ಲ. ಒಟ್ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಈಗ ಸದ್ಯ ಬಿಲ್ಲರಂಗ ಭಾಷೆ ಅನ್ನುವಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾದಲ್ಲಿ ಕೂಡ ಇದೇ ಲುಕ್ ಇರೋ ತರ ಕಾಣ್ತಾ ಇದೆ. ಒಟ್ನಲ್ಲಿ ನಾರ್ಮಲ್ ಲುಕ್ ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಏನು ಕೂಡ ಮೇನ್ ಹೈಲೈಟ್ಸ್ ಇಲ್ಲ. ಕೇವಲ ನಮ್ಮ ಬಿಗ್ ಬಾಸ್ ಬರ್ತಿದೆ ಅನ್ನುವಂತಹ ಒಂದು ನಮ್ಮ ಕಿಚ್ಚ ಸುದೀಪ್ ಅವರು ವಾಯ್ಸ್ ಇರುವಂತಹ ಒಂದು ಪ್ರೋಮೋ ಮಾತ್ರ ಇದೆ. ಇದರಲ್ಲಿ ಯಾವುದೇ ರೀತಿಯಾಗಿ ಅಗ್ನಿ ಪರೀಕ್ಷೆ ಬಗ್ಗೆ ಇನ್ಫಾರ್ಮೇಶನ್ ಆಗಿರಲಿ, ಅದರ ಜೊತೆಗೆ ನೋಡ್ತಾ ಹೋದಾದ್ರೆ ನಮ್ಮ ಸೀಸನ್ 13 ಯಾವಾಗ ಶುರು ಆಗ್ತದೆ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರಲಿ, ಯಾವ ಟೈಮಿಂಗ್ಸ್ಗೆ ಬರ್ತದೆ, ಯಾವುದ್ರ ಬಗ್ಗೆ ಕೂಡ ಈ ಒಂದು ಪ್ರೋಮೋದಲ್ಲಿ ಯಾವುದೇ ರೀತಿಯಾಗಿ ಅಪ್ಡೇಟ್ ಇಲ್ಲ ಅಂತಾನೆ ಹೇಳ್ಬೋದು. ಕೇವಲ ಒಂದು 30 ಸೆಕೆಂಡ್ಸ್ ನಮ್ಮ ಕಿಚ್ಚ ಸುದೀಪ್ ಅವರ ಅಪಿಯರೆನ್ಸ್ ಇರುವಂತ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮತ್ತೆ ಈ ಬರುವಂತ ವಾರದಲ್ಲಿ ಮತ್ತೊಂದು ಪ್ರೋಮೋ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಅಗ್ನಿ ಪರೀಕ್ಷೆಗೆ ರಿಲೇಟೆಡ್ ಆಗಿರುವಂತ ಇನ್ಫಾರ್ಮೇಶನ್ ಆ ಒಂದು ಪ್ರೋಮೋದಲ್ಲಿ ಇರಲಿದೆ ಅಂತಾನೆ ಹೇಳ್ಬೋದು. ಯಾಕೆ ನಮ್ಮ ಬಿಗ್ ಬಾಸ್ ನವರು ಕೇವಲ ಪ್ರೋಮೋನು ಬಿಟ್ಟು ಅದರ ಬಗ್ಗೆ ಏನು ಕೂಡ ಅದರ ಬಗ್ಗೆ ಅಪ್ಡೇಟ್ ಗಳನ್ನ ಮೆನ್ಷನ್ ಮಾಡಿಲ್ಲ ಅಂತ ನೋಡ್ತಾ ಹೋದಾದ್ರೆ, ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜಿ ಕನ್ನಡದಲ್ಲಿ ಹಳ್ಳಿ ಪವರ್ ಅನ್ನುವಂತ ಶೋ ಇದೇ ಶಾಟರ್ಡೆ ಮತ್ತು ಸಂಡೇ ಎಂದು ಶುರು ಆಗಲಿದೆ ಅಂತ ಹೇಳ್ಬೋದು. ಆ ಒಂದು ಗುಂಪಿನಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಆ ಒಂದು ಗುಂಪಿನಲ್ಲಿ ನಮ್ಮ ಟಿವಿಯನ್ನು ನೋಡುವಂತ ವೀಕ್ಷಕರು ಇದ್ದಾರೆ ಅಂತ ಹೇಳ್ಬೋದು. ಆ ಗುಂಪನ್ನ ಕಡಿಮೆ ಮಾಡಿ ಬಿಗ್ ಬಾಸ್ ಫೇವರ್ ಅನ್ನ ಕರ್ನಾಟಕಕ್ಕೆ ಮತ್ತೆ ಪರಿಚಯಿಸಲು ನಮ್ಮ ಬಿಗ್ ಬಾಸ್ ನವರು ಒಂದು ನಮ್ಮ ಕಿಚ್ಚ ಸುದೀಪ್ ಅವರು ಇರುವಂತಹ ಒಂದು ಪ್ರೋಮೋನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೇನು ಬರುವಂತಹ ದಿನಗಳಲ್ಲಿ ಮತ್ತೊಂದು ಹಲವಾರು ಪ್ರೋಮೋಗಳು ಕೂಡ ಬರ್ತಾ ಹೋಗ್ತವೆ. ಗ್ಲಿಮ್ಸ್ ಅಪ್ ಆಗಿರುವಂತಹ ಪ್ರೋಮೋಗಳು, ಅದರಲ್ಲಿ ಹಲವಾರು ಇನ್ಫಾರ್ಮೇಶನ್ ಗಳನ್ನ ಆ ಒಂದು ಬರುವಂತ ಪ್ರೋಮೋಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂತ ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿರುವಂತ ಪ್ರೋಮೋ ಬರಲಿದೆ ಅಂತಾನೆ ಹೇಳ್ಬೋದು. ಒಂದು ಸಖತ್ ಆಗಿರುವಂತ ಪ್ರೋಮೋ ಅದು ಆಗಿರಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಕೂಡ ಅದು ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇರ್ತದೆ ಅಂತ. ಒಟ್ಟಿನಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಗಸ್ಟ್ 15ರಿಂದ ಅಗ್ನಿ ಪರೀಕ್ಷೆ ಶುರು ಆಗಲಿದೆ. ಸೆಪ್ಟೆಂಬರ್ನ ಮೊದಲನೇ ವಾರದಿಂದ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಫಿಷಿಯಲ್ ಆಗಿ ಶುರು ಆಗಲಿದೆ ಅಂತಾನೆ ಹೇಳ್ಬೋದು. ಇದು ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮಗೆ ಯಾವ ರೀತಿಯ ಪ್ರೋಮೋ ಅನ್ನಿಸ್ತು ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.